ಗಾಯ್ಸ್ ನನ್ನ ಪ್ರೊಫೈಲಲ್ಲಿ ಎಷ್ಟೊಂದು ವೈನ್ ವೀಡಿಯೋಸ್ ಇದೆಯಲ್ವಾ, ಅದ್ರ ಜೊತೆಗೆ ಇದು ಒಂದು. ನನ್ನಷ್ಟು ಯಾರೂ ವೈನ್ ವೀಡಿಯೋಸನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಲ್ಲ ಅಲ್ವಾ, ಅನ್ಲೆಸ್ ಅವರು ಆ ಪ್ರೊಫೆಷನಲಲ್ಲಿ ಇದ್ದಾರೆ ಅಂದರೆ. ಏನು ಮಾಡೋದು, ವೈನ್ ಮಾಡೋದಂದರೆ ನನಗೆ ತುಂಬ ಇಷ್ಟ, ಮತ್ತು ಅದು ನನ್ನ ಹಾಬಿ ಆಗಿಬಿಟ್ಟಿದೆ. ಆದರೆ ಇದು ಲಾಸ್ಟ್ ವೀಡಿಯೋ ಗೈಸ್, ನಿಜವಾಗ್ಲೂ. ಅಂದರೆ ಇನ್ನೂ 6 ಮಂತ್ ತನಕ ಗ್ರೇಪ್ಸ್ ಇರೋಲ್ಲ. ಸೀಸನ್ ಬರಬೇಕಂದ್ರೆ ಇನ್ನೂ 6 ಮಂತ್ ವೆಯ್ಟ್ ಮಾಡಬೇಕು. ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ವೈನ್ ಗ್ರೇಪ್ಸ್ ಅಲ್ಲ, ವೈನ್ ಗ್ರೇಪ್ಸೇ ಬೇರೆ ಇರುತ್ತೆ. ಅಂದ್ಕೊಳ್ತಾ ಇದೆ ತುಂಬ ದಿನದಿಂದ ಈ ಗ್ರೇಪ್ಸಲ್ಲೂ ವೈನ್ ಟ್ರೈ ಮಾಡೋಣ ಅಂತ. ಸೊ ಹಾಗೆ ಈ ಸಲ ಟ್ರೈ ಮಾಡಿಬಿಟ್ಟೆ. ಮತ್ತು ಇದರಲ್ಲಿ ಸ್ಕಿನ್ನು ತುಂಬ ಕಡಿಮೆ, 95% ಪಲ್ಪ್ ಇರುತ್ತೆ. ಸೊ 5% ಸ್ಕಿನ್ ಇರುತ್ತೆ. ಮತ್ತು ಇದನ್ನು ಕ್ರಷ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ನಮ್ಮ ಅತ್ತಿಗೆಲ್ಲ ಬಂದುಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಕ್ರಷ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಇಲ್ಲ ಅಂದರೆ ಪಾಸಿಬಲ್ ಆಗ್ತಾಯಿರಲಿಲ್ಲ. ಮತ್ತು ಈ ಗ್ರೇಪ್ಸು ತುಂಬ ಅಂದರೆ ತುಂಬ ಸ್ವೀಟ್ ಇದೆ. ಅದಕ್ಕೆ ನಾನು ಶುಗರ್ ಯೂಸ್ ಮಾಡಿಲ್ಲ, ಬರೀ ವೈನ್ ಈಸ್ಟನ್ನು ಯೂಸ್ ಮಾಡಿದ್ದೀನಿ. ಊಜಿನೂ ಕಂಪ್ಲೀಟಾಗಿ ಸೀಲ್ ಮಾಡಿಲ್ಲ, ಏಕೆಂದರೆ ನೆಕ್ಸ್ಟ್ 3-4 ಡೇಸು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ನಾನು ಕಂಪ್ಲೀಟಾಗಿ ಸೀಲ್ ಮಾಡೋಣ ಅಂತೇಳ್ಬಿಟ್ಟು ನೋಡಬೇಕು 10 ಡೇಸ್ ಆದಮೇಲೆ ಹೆಂಗೆ ಬಂದಿರುತ್ತೆ ಅಂತೇಳ್ಬಿಟ್ಟು. ಇದಕ್ಕೆ ನಾನು 80 kg ಗ್ರೇಪ್ಸನ್ನು ಯೂಸ್ ಮಾಡಿದ್ದೀನಿ, ಅಂದರೆ ವೈನ್ ಮಾಡೋಕ್ಕೆ. ಮತ್ತು ಇನ್ನೊಂದು 15 kg ಒಣ ದ್ರಾಕ್ಷಿ ಮಾಡ್ತಾಯಿದ್ದೀನಿ. ಮತ್ತು ನಾನು 10 ಡೇಸ್ ಆದಮೇಲೆ, ಅಂದರೆ ಫಸ್ಟ್ ವಾಮಿಟೇಷನಿಂದ ಓಪನ್ ಮಾಡಿದಾಗ ಹೆಂಗಿರುತ್ತೆ ವೈನು ಅಂತ ವಿಡಿಯೋ ಮಾಡ್ತೇನೆ. ನನಗೆ ಅನಿಸುತ್ತೆ ವೈನ್ ಕಲರೇ ಡಿಫ್ರೆಂಟ್ ಆಗಿರುತ್ತೆ ಅಂತ, ಯಾಕಂದರೆ ಇದರಲ್ಲಿ ಸ್ಕಿನ್ನೇ ಇಲ್ಲ, ಎಲ್ಲ ಪಲ್ಪ್ ಇದೆ. ಅದಕ್ಕೆ ನೋಡಬೇಕು ಹೆಂಗಿರುತ್ತೆ ಅಂತ. ಅಷ್ಟೇ ಗಾಯ್ಸ್, ಬಾಯ್.